ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್‌ಗೆ ಸ್ವಾಗತ. ನಿಮ್ಮ ಜೊತೆ ನನ್ನ ಕತೆ ಸೀರಿಯಲ್‌ನಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಸತ್ಯಣ್ಣ ಮನೆಯವರೆಲ್ಲರೂ ಸೇರಿ ಶಾರದಮ್ಮನ್ನ ಹುಡುಕ್ಬೇಕು ಅಂತ ಹೇಳಬೇಕಾದ್ರೆ ಎಲ್ರೂ ಎರಡ್ ಟೀಮ್ ಆಗಿ ಹುಡ್ಕೋಣ. ಭೂಮಿ, ಅಜಿತ್ ಆಲ್ರೆಡಿ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದಾನೆ. ನಾನು ಆನ್ ದ ವೇ ನಿನ್ನನ್ನ ಅಲ್ಲಿ ಬಿಡ್ತೀನಿ. ನೀನು ಅವನ್ ಜೊತೆ ಹುಡುಕು. ನೀನು ಸೇರಿ ಅವನ್ ಜೊತೆ ಹುಡುಕು. ನಾವೆಲ್ಲ ಹೋಗೋಣ ಬನ್ನಿ. ಶ್ರವಣ್, ರಾಮಣ್ಣ, ಬನ್ನಿ ಹೋಗೋಣ ಅಂತ ಸತ್ಯಣ್ಣ ಅವ್ರೆಲ್ರನ್ನೂ ಕರ್ಕೊಂಡು ಹೋಗ್ತಾರೆ. ಈ ಕಡೆ ಅಜಿತ್ ಸದಾನಂದ್ ಅವ್ರಿಗೆ ಕಾಲ್ ಮಾಡಿ ಎಲ್ಲಾ ಚೆಕ್ ಪೋಸ್ಟ್‌ಗಳನ್ನ ಅಲರ್ಟ್ ಮಾಡಿ, ಹಾಗೆ ಯಾವ್ದಾದ್ರು ಡೌಟ್‌ಫುಲ್ ಆಗಿ ಕಾಣಿಸಿದ್ರು ಅಂತ ವೆಹಿಕಲ್ಸ್‌ಗಳನ್ನ ಕಸ್ಟಡಿಗೆ ತಗೊಂಡು ನಾನು ಒಂದು ಫೋಟೋ ಕಳಿಸ್ತೀನಿ. ಆ ಫೋಟೋದಲ್ಲಿರೋ ಅಂತ ಹೆಂಗ್ಸು ಸುತ್ತಮುತ್ತ ಊರಲ್ಲಿ ಆಗಿರ್ಬೋದು, ಅಥವಾ ಎಲ್ಲಾದ್ರೂ ಸಿಕ್ತು ಅಂದ್ರೂ ನನಗೆ ಇಮಿಡಿಯೇಟ್ ಆಗಿ ಇನ್ಫಾರ್ಮೇಶನ್ ಕೊಡಿ ಅಂತ ಹೇಳ್ಬೇಕಾದ್ರೆ ಆಯ್ತು ಸರ್ ಅಂತ ಸದಾನಂದ್ ಹೇಳ್ತಾನೆ. ಅಷ್ಟ್ರಲ್ಲಿ ಅಜಿತ್‌ಗೆ ಮನಸ್ವಿನಿ ಎಐ ಫೋಟೋ ಜನರೇಟ್ ಮಾಡಿರೋ ಫೋಟೋನ ಸ್ಟುಡಿಯೋದವರು ಕಳಿಸಿರ್ತಾರೆ. ಅದನ್ನ ನೋಡಿ ಅಜಿತ್‌ಗೆ ಶಾಕ್ ಆಗತ್ತೆ. ಯಾಕಂದ್ರೆ ಅದು ಅಶ್ವಿನಿ ಫೋಟೋ ಆಗಿರತ್ತೆ. ಆಗ ಅಜಿತ್ ಸ್ಟುಡಿಯೋದವ್ರಿಗೆ ಕಾಲ್ ಮಾಡಿ, ಈಗ ನೀವು ನನ್ಗೆ ಫೋಟೋನ ಫಾರ್ವರ್ಡ್ ಮಾಡಿದಿರಲ್ಲ, ಅದನ್ನ ಶ್ರವಣ್ ಮಾವಂಗ್ ಏನಾದ್ರೂ ಕಳಿಸಿದ್ರಾ ಅಂತ ಅಜಿತ್ ಕೇಳ್ಬೇಕಾದ್ರೆ ಅವ್ರು ಇಲ್ಲ ಅಂತ ಹೇಳ್ತಾರೆ. ಹಾಗಿದ್ರೆ ಈ ಫೋಟೋನ ಯಾರಿಗೂ ಕಳಿಸ್ಬೇಡಿ ಅಂತ ಹೇಳಿ ಅಜಿತ್ ಗಾಬರಿಲಿ ಅಲ್ಲಿಂದ ಹೊರಡ್ತಾನೆ. ಮನಸ್ವಿನಿ ಅಶ್ವಿನಿ ಆಗೋದಕ್ಕೆ ಹೇಗ್ ಸಾಧ್ಯ, ಇಲ್ಲೇನೋ ನಡೀತಾ ಇದೆ ಅಂತ ಅಜಿತ್ ಮನ್ಸಲ್ಲೇ ಅನ್ಕೊಂಡು ಅಲ್ಲಿಂದ ಬರ್ತಿರ್ತಾನೆ. ಈ ಕಡೆ ದೇವಯಾನಿ ಇವ್ರೆಲ್ರೂ ಹುಡುಕ್ತಿರೋದನ್ನ ನೋಡಿ ಇವ್ರೆಲ್ರೂ ಕಾನ್ಫಿಡೆನ್ಸ್ಗೆ ಮೆಚ್ಚಲೇಬೇಕು. ಆತ್ಮನ ಹುಡ್ಕೋದಿಕ್ಕೆ ಹೋಗಿದರೆ ಮುಟ್ಟಾಳ್ರು. ಆ ಶಾರದನ್ ದೇಹ ಅದೆಷ್ಟು ಛಿದ್ರವಾಗಿತ್ತೋ ಆ ಮೊಸಳೆಗಳಿಗೆ ಗೊತ್ತು. ಆದ್ರೂ ಭೂಮಿ ಅಷ್ಟು ಸುಲಭವಾಗಿ ಯಾಮಾರೋದಿಲ್ವಲ್ಲ. ಅಬ್ಬಾ, ಒಂದೊಂದ್ಸಲಿ ಇವ್ರು ಮಾತಾಡೋದೆಲ್ಲ ಕೇಳ್ತಿದ್ರೆ ಶಾರದಾ ನಿಜವಾಗ್ಲೂ ಬದುಕಿದಾಳ ಅಂತ ನನಗೆ ಅನ್ಸೋದಕ್ಕೆ ಶುರು ಆಗ್ಬಿಡುತ್ತೆ. 20 ವರ್ಷಗಳ ಹಿಂದೆ ನಾನೇ ನನ್ ಕೈಯಾರೆ ಶಾರದನ್ನ ಶೂಟ್ ಮಾಡಿ ಮೊಸಳೆಗಳಿರೋ ನದಿಗೆ ಬಿಸಾಕಿ ಅಂತ ಪುರುಷೋತ್ತಮ್ ಮತ್ತೆ ಅವ್ರ ಕಡೆಯವ್ರಿಗೆ ಹೇಳಿದ್ದೆ. ಒಂದ್ ವೇಳೆ ಲಾಸ್ಟ್ ಮೊಮೆಂಟ್ ಅಲ್ಲಿ ಅವಳಿಗೇನಾದ್ರೂ ಜೀವ ಇತ್ತಾ? ಪುರುಷೋತ್ತಮ್ ಅದನ್ನ ಗಮನಿಸ್ಲಿಲ್ವಾ? ಹಾಗಾದ್ರೆ ಶಾರದಾ ಇನ್ನು ಬದುಕಿದಾಳ ಅಂತ ದೇವಯಾನಿ ಟೆನ್ಷನ್ ಮಾಡ್ಕೊತಿರ್ತಾಳೆ. ಈ ಕಡೆ ಸದಾನಂದ್ ಮತ್ತೆ ಪಿಸಿಗಳು ಸೇರಿ ಶಾರದಾ ಅವ್ರ ಫೋಟೋನ ತಗೊಂಡು ಎಲ್ಲಾ ಕಡೆ ಕೇಳ್ಕೊಂಡ್ ಬರ್ತಿರ್ತಾರೆ. ಇವ್ರನ್ನ ಎಲ್ಲಾದ್ರೂ ನೋಡಿದ್ರಾ ಅಂತ. ಅಜಿತ್ ಕೂಡ ತನ್ನ ಬೈಕಲ್ಲಿ ಎಲ್ಲಾ ದೇವಸ್ಥಾನಕ್ಕೂ ಹೋಗಿ ವಿಚಾರಿಸ್ತಿರ್ತಾನೆ. ಅಷ್ಟರಲ್ಲಿ ಸತ್ಯಣ್ಣ ಮತ್ತೆ ಭೂಮಿ ಅದೇ ದೇವಸ್ಥಾನಕ್ಕೆ ಬರ್ತಾರೆ. ಹಾಗೆ ಸದಾನಂದ್ಗೆ ಕಾಲ್ ಮಾಡಿ ಎಲ್ಲಾ ದೇವಸ್ಥಾನ, ಆಶ್ರಮ ಸುತ್ತಮುತ್ತ ಎಲ್ಲ ಕಡೆ ಹುಡುಕಿ ಬಿಡಬೇಡಿ, ಯಾವ ಸುಳಿವು ಸಿಕ್ಕಿದ್ರುನು ನೀವು ನನ್ಗೆ ಕಾಲ್ ಮಾಡಿ ಅಂತ ಅಜಿತ್ ಹೇಳ್ತಿರ್ತಾನೆ. ಸಾಹೇಬ್ರೆ, ಶಾರದಮ್ಮ ಅವ್ರ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ ಅಂತ ಭೂಮಿ ಕೇಳ್ಬೇಕಾದ್ರೆ, ಇಲ್ಲ ಭೂಮಿ, ನನ್ಗೆ ಒಂದು ಅರ್ಥ ಆಗ್ತಿಲ್ಲ. ಆಶ್ರಮದ ಬಾಗ್ಲಲ್ಲಿ ಕಾಣಿಸ್ಕೊಂಡ್ರಿ ಶಾರದಮ್ಮ ಒಂದು ಕ್ಷಣದಲ್ಲಿ ಅಲ್ಲಿಂದ ಮಾಯ ಆಯ್ತು ಅಂದ್ರೆ ನನ್ಗೆ ಇಲ್ಲಿ ಏನ್ ನಡೀತಿದೆ ಅಂತ ಅರ್ಥ ಆಗ್ತಿಲ್ಲ. ಸರಿ ಬನ್ನಿ, ಅಲ್ಲಿ ಹೋಗಿ ಕೇಳೋಣ ಅಂತ ಹೇಳಿ ದೇವಸ್ಥಾನದ ಮುಂದೆ ಕುತ್ಕೊಂಡಿರೋ ಭಿಕ್ಷುಕರನ್ನ ಅಜಿತ್ ಫೋಟೋ ತೋರಿಸಿ ಇವ್ರನ್ನ ನೋಡಿದೀರಾ ಅಂತ ಕೇಳ್ತಾನೆ. ಇವ್ರನ್ನ ಒಂದ್ಸಲಿ ನೋಡಿ. ಇವ್ರು ಯಾವಾಗ್ಲೂ ಮುಖನ ಕವರ್ ಮಾಡ್ಕೊಂಡಿರ್ತಾರೆ. ಇವ್ರ ಮುಖದ ಮೇಲೆ ಸಣ್ಣ ಪುಟ್ಟ ಗಾಯ ಇರುತ್ತೆ. ತುಂಬಾ ಮಾತಾಡೋದಿಲ್ಲ. ಯಾವಾಗ್ಲೂ ಮಂಕಾಗೆ ಇರ್ತಾರೆ. ಅವ್ರ ಹೆಸರು ಶಾರದಮ್ಮ ಅಂತ ಅಂತ ಅಜಿತ್ ಹೇಳ್ಬೇಕಾದ್ರೆ ಕವಿತಮ್ಮ ಅಂತಾನೂ ಕರೀತಾರೆ ಅಂತ ಭೂಮಿ ಹೇಳ್ತಾಳೆ. ಆಗ ಅದ್ರಲ್ಲಿ ಒಬ್ಳು ಹೆಂಗ್ಸು ಈ ಫೋಟೋನ ಗುರ್ತಿಸಿ ಇವ್ರನ್ನ ಎಲ್ಲೋ ನೋಡಿದೀನಲ್ಲ, ಆದ್ರೆ ಎಲ್ಲಿ ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ಬೇಕಾದ್ರೆ ಒಂದ್ಸಲಿ ಕರೆಕ್ಟಾಗಿ ಯೋಚನೆ ಮಾಡಿ ಅಂತ ಅಜಿತ್ ಹೇಳ್ತಾನೆ. ಓ, ಇವಳು ನಮ್ ಜೊತೆನೇ ಇದ್ಲು ಅಂತ ಹೆಂಗ್ಸು ಹೇಳ್ಬೇಕಾದ್ರೆ ಅದನ್ನ ಕೇಳಿ ಅಜಿತ್ಗೆ ಆಶ್ಚರ್ಯ ಆಗತ್ತೆ. ಅಮ್ಮ, ಈಗ ಎಲ್ಲಿದಾರೆ ಇವ್ರು ಅಂತ ಭೂಮಿ ಕೇಳ್ಬೇಕಾದ್ರೆ, ಈಗಲ್ಲಮ್ಮ, 5 ವರ್ಷದ ಹಿಂದೆ ಓಂ ಶಕ್ತಿ ದೇವಸ್ಥಾನಕ್ ಹೋದಾಗ ಅವಳು ಹೋಗಿದ್ ಜಾಗದಲ್ಲೇ ಸಿಕ್ಕಿದ್ಲು. ಆಮೇಲೆ ನಮ್ ಗಾಡಿಲೇ ಬಂದ್ಲು. ಆಮೇಲೆ ಅರ್ಧ ದಾರಿಲಿ ಊಟಕ್ ನಿಲ್ಸ್ದಾಗ ಎಲ್ಲೋ ತಪ್ಪಿಸ್ಕೊಂಡ್ಬಿಟ್ಲು ಅಂತ ಆ ಹೆಂಗ್ಸು ಹೇಳ್ತಾಳೆ. ಅವ್ರು ಯಾವತ್ತಾದ್ರೂ ಅವ್ರು ಎಲ್ಲಿಯವರು, ಅವ್ರ ಪರ್ಸನಲ್ ವಿಚಾರ ಆಗಿರ್ಬೋದು, ಯಾರು ಏನು ಅಂತ ಏನಾದ್ರೂ ಹೇಳ್ಕೊಂಡಿದ್ರಾ ಅಂತ ಅಜಿತ್ ಕೇಳ್ಬೇಕಾದ್ರೆ, ಇಲ್ಲ ಕಣಪ್ಪ ಅಂತ ಆ ಹೆಂಗ್ಸು ಹೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್ ಅಮ್ಮ, ತಗೊಳ್ಳಿ ಈ ದುಡ್ಡನ್ನ, ಎಲ್ರೂ ಹಂಚ್ಕೊಳ್ಳಿ. ನೀವು ಶಾರದಮ್ಮನ್ ಬಗ್ಗೆ ಹೇಳಿದ್ದು ತುಂಬಾನೇ ಹೆಲ್ಪ್ ಆಯ್ತು. ಅಂಡ್ ಇನ್ನೊಂದ್ ವಿಚಾರ, ಅವ್ರನ್ನ ಎಲ್ಲಾದ್ರೂ ನೋಡಿದ್ರಿ ಅಂತಂದ್ರೆ ಅವ್ರಿಗೋಸ್ಕರ ಅವ್ರ ಫ್ಯಾಮಿಲಿ ವೇಟ್ ಮಾಡ್ತಿದೆ ಅಂತ ಹೇಳಿ ಅವ್ರನ್ನ ಸ್ಟೇಷನ್ ಕರ್ಕೊಂಡ್ ಬಂದ್ ಬಿಟ್ಬಿಡಿ. ಮಿಕ್ಕಿದಿನ ನಾನ್ ನೋಡ್ಕೋತೀನಿ. ಥ್ಯಾಂಕ್ ಯು, ಬರ್ತೀವಿ ಅಂತ ಹೇಳಿ ಅಜಿತ್, ಭೂಮಿ, ಸತ್ಯಣ್ಣ ಅಲ್ಲಿಂದ ಹೊರಡ್ತಾರೆ. ಭೂಮಿ, ನಿಜವಾಗ್ಲೂ ನೀನ್ ನೋಡಿದ್ದು ಶಾರದತ್ತೇನೇನಾ
ಅಂತ ಅಜಿತ್ ಕೇಳ್ಬೇಕಾದ್ರೆ ಹೌದು ಸಾಹೇಬ್ರೆ ಅವರೇ ಅಂತ ಭೂಮಿ ಹೇಳ್ತಾಳೆ. ಅಲ್ಲ ಅವರು ನಿಜಕ್ಕೂ ಶಾರದತ್ತೆ ಆಗಿದ್ರೆ ಆ ಪರಿಸ್ಥಿತಿಲಿ ಯಾಕಿದ್ದಾರೆ? ನಾವು ಇವ್ರು ಹೇಳ್ತಿರೋದನ್ನ ಕೇಳಿಸ್ಕೊಂಡ್ರೆ ಶಾರದತ್ತೆ ಮತ್ತೆ ಮನಸ್ವಿನಿ ಒಟ್ಟಿಗೆ ಇಲ್ಲ ಅಂತ ಅನ್ನಿಸ್ತಿದೆ. ಮನಸ್ವಿನಿ ಏನಾದ್ಲು? ಶಾರದತ್ತೆ ಯಾಕೆ ಒಬ್ರೇ ಇದಾರೆ? ಒಂದ್ ವೇಳೆ ಮನಸ್ವಿನಿನ ಕಳ್ಕೊಂಡ್ ಶಾಕಲ್ಲಿ ಶಾರದತ್ತೆ ಈ ರೀತಿ ಇದಾರ? ಯಾಕೆ ಈ ನೆಗೆಟಿವ್ ಥಾಟ್ಸ್ಗಳೇ ಬರ್ತಿದೆ ನನ್ಗಂತೂ ಅರ್ಥ ಆಗ್ತಿಲ್ಲ ಅಂತ ಅಜಿತ್ ಒದ್ದಾಡ್ತಿರ್ತಾನೆ. ಸಾಹೇಬ್ರೆ ನೀವು ಸುಮ್ನೆ ಏನೇನೋ ಯೋಚನೆ ಮಾಡ್ಬೇಡಿ. ಮೊದ್ಲು ನಾವೆಲ್ರೂ ಸೇರಿ ಶಾರದಮ್ಮನ ಹುಡ್ಕೋಣ. ಆಮೇಲೆ ನಿಮ್ಮೆಲ್ಲಾ ಪ್ರಶ್ನೆಗೂ ನಿಮ್ಗೆ ಉತ್ತರ ಸಿಗುತ್ತೆ. ಬನ್ನಿ ಸಾಹೇಬ್ರೆ, ಬನ್ನಿ ಸತ್ಯಣ್ಣ ಹೋಗಿ ಹುಡ್ಕೋಣ ಅಂತ ಭೂಮಿ ಹೇಳ್ಬೇಕಾದ್ರೆ ಮೂರು ಜನ ಒಂದೇ ಕಡೆ ಹುಡ್ಕೋದ್ ಬೇಡ, ನಾನ್ ಈ ಕಡೆ ಹೋಗ್ತೀನಿ, ನೀವ್ ಈ ಕಡೆ ಹೋಗಿ ಅಂತ ಸತ್ಯಣ್ಣ ಹೇಳ್ಬೇಕಾದ್ರೆ ಸತ್ಯಣ್ಣ ಏನೇ ಇನ್ಫಾರ್ಮೇಶನ್ ಸಿಕ್ಕಿದ್ರು ನನ್ಗೆ ಇಮಿಡಿಯೇಟ್ ಆಗಿ ತಿಳಿಸಿ ಅಂತ ಹೇಳಿ ಭೂಮಿನ ಕರ್ಕೊಂಡು ಅಜಿತ್ ಅಲ್ಲಿಂದ ಹೊರಡ್ತಾನೆ. ಈ ಕಡೆ ಮನೆಯವರೆಲ್ರೂ ಟೆನ್ಷನ್ ಆಗಿ ಯೋಚನೆ ಮಾಡ್ತಾ ಕುತ್ಕೊಂಡಿರ್ಬೇಕಾದ್ರೆ ಈಗ ಎಲ್ಲಿ ಅಂತ ಹುಡ್ಕೋದು ಅವಳನ್ನ ಅಂತ ಅಜ್ಜಿ ಹೇಳ್ಕೊಂಡು ಅಳ್ತಿರ್ತಾರೆ. ಅಮ್ಮ ಅಳ್ಬೇಡ ಅಮ್ಮ, ಸಮಾಧಾನ ಮಾಡ್ಕೊ. ಶಾರದಾ ನಮ್ಮನ್ನ ಆಶ್ರಮದಲ್ಲಿ ನೋಡಿದ್ಲೋ ಇಲ್ವೋ? ಅಕಸ್ಮಾತ್ ನೋಡಿದ್ರು ಅವಳು ನಮ್ಮನ್ನೆಲ್ಲ ಕಂಡು ಹಿಡಿದ್ಲೋ ಇಲ್ವೋ? ಅವಳೇನಾದ್ರೂ ಹಳೇದನ್ನೆಲ್ಲ ಮರ್ತಿರ್ಬೋದಾ ಅಂತ ಸಂಗೀತ ಅವ್ರು ಹೇಳ್ಬೇಕಾದ್ರೆ, ಅಥವಾ ಶಾರದತ್ತೆ ನಮ್ಮನ್ ನೋಡಿದ್ರು ಬೇಕು ಅಂತ ಕಣ್ ತಪ್ಸಿ ಏನಾದ್ರೂ ಹೊರಟ್ಬಿಟ್ರ ಅಂತ ನಚ್ಚಿ ಹೇಳ್ತಾನೆ. ಚಾನ್ಸೇ ಇಲ್ಲ, ನಾನ್ ಶಾರದಾ ಆ ರೀತಿ ಮಾಡೋದಿಕ್ಕೆ ಸಾಧ್ಯನೇ ಇಲ್ಲ. ಅವಳು ಯಾವ್ದೋ ಕಷ್ಟದ ಪರಿಸ್ಥಿತಿಲಿ ಸಿಕ್ಕಾಕೊಂಡಿದ್ದಾಳೆ ಅನ್ನಿಸ್ತಿದೆ. ಇಷ್ಟು ವರ್ಷ ಎಲ್ಲೆಲ್ಲ ಹುಡುಕಾಡ್ದವಳನ್ನ ಇನ್ನೇವು ಸಿಕ್ಕದ್ಲು ಅನ್ನೋಷ್ಟ್ರಲ್ಲಿ ಆ ದೇವ್ರು ಈ ರೀತಿ ಮಾಡಿಟ್ಬಿಟ್ಟ. ಅಕ್ಕ, ನೀನ್ ಹೇಳ್ದಾಗೆ ಶಾರದಾ ಹಳೆದನ್ನೆಲ್ಲ ಮರ್ತಿದಾಳೆ ಅಂತ ಅನ್ಕೊಳ್ಳೋಣ. ಅವಳು ಒಂದ್ಸಲಿ ನನಗ್ ಸಿಗ್ಲಿ, ನನ್ ಕೊನೆ ಉಸಿರಿರೋವರ್ಗೂ ಅವಳನ್ನ ಮಗು ತರ ನೋಡ್ಕೋತೀನಿ ಅಂತ ಶ್ರವಣ್ ಹೇಳ್ಬೇಕಾದ್ರೆ ಖಂಡಿತ ನಮ್ ಶಾರದಾ ನಮ್ಗೆ ಸಿಗ್ತಾಳೆ, ನೀನು ಚಿಂತೆ ಮಾಡ್ಬೇಡ ಶ್ರವಣ, ದೇವ್ರೇನು ಅಷ್ಟು ಕಟ್ಕ ಅಲ್ಲ ಅಂತ ಅಜ್ಜಿ ಶ್ರವಣ್ನ ಸಮಾಧಾನ ಮಾಡ್ತಿರ್ತಾರೆ. ಏ ಶ್ರವಣ, ನೀನ್ ಶಾರದಾ ನಿನ್ಗೆ ಸಿಗ್ಬೇಕು ಅಂದ್ರೆ ಅವಳು ಜೀವಂತವಾಗಿರ್ಬೇಕು. ಆದ್ರೆ ಅವಳು ಸತ್ತೋಗಿದಾಳಲ್ಲ, ಅದು ಅಲ್ದೆ ಸತ್ತೋಗಿರೋ ಶಾರದಾ ಆ ಎಮೋಷನಲ್ ಫುಲ್ ಭೂಮಿ ನೋಡಿದಾಳಂತೆ. ಇವ್ರೆಲ್ರೂ ಅದನ್ನ ನಂಬ್ತಿದಾರೆ ಅಂತ ಮನ್ಸಲ್ಲೇ ಅನ್ಕೊಂಡು ದೇವಯಾನಿ ಖುಷಿ ಪಡ್ತಿರ್ತಾಳೆ. ಈ ಕಡೆ ಭೂಮಿ ಅಜಿತ್ ಜೊತೆ ಬೈಕಲ್ಲಿ ಬರ್ಬೇಕಾದ್ರೆ ಅಜಿತ್ ಯೋಚನೆ ಮಾಡ್ತಾ ಮಾಡ್ತಾ ಒಂದ್ ಜಾಗದಲ್ಲಿ ನಿಲ್ಸ್ಬಿಡ್ತಾನೆ. ಯಾಕ್ ಸಾಹೇಬ್ರೆ ಇಲ್ಲೇ ನಿಲ್ಸ್ಬಿಟ್ರಿ, ಏನಾಯ್ತು ಅಂತ ಭೂಮಿ ಕೇಳ್ಬೇಕಾದ್ರೆ, ಭೂಮಿ ಒಂದ್ ವಿಚಾರ ನನ್ ತಲೆಯಲ್ಲಿ ತುಂಬಾ ಕೊರಿತಾ ಇದೆ ಅಂತ ಅಜಿತ್ ಹೇಳ್ಬೇಕಾದ್ರೆ, ನಿಮ್ ಶಾರದತ್ತೆ ಬಗ್ಗೆ ತಾನೇ ಅಂತ ಭೂಮಿ ಕೇಳ್ತಾಳೆ. ಈಗ ನನ್ಗಿರೋ ಟೆನ್ಷನ್ಗೆ ಕಾರಣ ಅದಲ್ಲ, ಈಗ ಮನಸ್ವಿನಿ ಹೇಗಿದ್ದಾಳೆ ಅಂತ ಫೋಟೋಗ್ರಾಫರ್ ಒಂದ್ ಇಮೇಜ್ ಕಳ್ಸಿದಾರೆ ಅಂತ ಅಜಿತ್ ಹೇಳ್ಬೇಕಾದ್ರೆ, ಸಾಹೇಬ್ರೆ ಇದು ಖುಷಿ ಪಡೋ ಅಂತ ವಿಷಯ, ಇದಕ್ ನೀವ್ಯಾಕ್ ಬೇಜಾರ್ ಮಾಡ್ಕೊಂಡಿದ್ದೀರಾ ಸಾಹೇಬ್ರೆ, ಪ್ಲೀಸ್ ನನ್ಗೆ ಮನಸ್ವಿನಿ ಅವ್ರ ಫೋಟೋ ತೋರಿಸ್ತೀರಾ ಅಂತ ಭೂಮಿ ಕೇಳ್ಬೇಕಾದ್ರೆ ಅಜಿತ್ ತನ್ ಮೊಬೈಲ್ ಅಲ್ಲಿರೋ ಫೋಟೋನ ಭೂಮಿಗೆ ತೋರಿಸ್ತಾನೆ. ಅದನ್ನ ನೋಡಿ ಭೂಮಿಗೆ ಶಾಕ್ ಆಗತ್ತೆ. ಏನ್ ಸಾಹೇಬ್ರೆ ಇದು, ಅಶ್ವಿನಿನಾ? ಅಂದ್ರೆ ಅಶ್ವಿನಿನೇ ಮನಸ್ವಿನಿನಾ ಅಂತ ಭೂಮಿ ಕೇಳ್ಬೇಕಾದ್ರೆ ಅಜಿತ್ ಯೋಚನೆ ಮಾಡ್ತಿರ್ತಾನೆ. ಅಲ್ಲ ಸಾಹೇಬ್ರೆ, ಹಾಗಿದ್ರೆ ನಾವಿಷ್ಟು ದಿವಸ ತಿಳ್ಕೊಂಡಿದ್ದು ತಪ್ಪಾ ಅಂತ ಭೂಮಿ ಕೇಳಿದಾಗ, ಇಲ್ಲ ಭೂಮಿ, ನಾವ್ ತಿಳ್ಕೊಂಡಿರೋದು ಕರೆಕ್ಟಾಗೇ ಇದೆ ಅಂತ ಅಜಿತ್ ಹೇಳ್ತಾನೆ. ಹಾಗಿದ್ರೆ ಈ ಫೋಟೋ ಅಂತ ಭೂಮಿ ಕೇಳಿದಾಗ, ಅದೇನೋ ಹೇಳ್ತಾರಲ್ಲ, ಹೊಳೆಯೋದೆಲ್ಲ ಚಿನ್ನ ಅಲ್ಲ, ಕಣ್ಣಿಗೆ ಕಾಣಿಸೋದೆಲ್ಲ ನಿಜ ಅಲ್ಲ ಅಂತ ಈ ಫೋಟೋ ವಿಚಾರದಲ್ಲಿ ಸತ್ಯ ಆಗಿದೆ. ಈ ಫೋಟೋ ಅಶ್ವಿನಿದೆ, ಆದ್ರೆ ಇವಳು ನಮ್ ಮನಸ್ವಿನಿ ಅಲ್ಲ ಅಂತ ಅಜಿತ್ ಹೇಳ್ತಾನೆ. ಸರಿ ಒಪ್ಕೊಳ್ಳೋಣ, ಯಾಕೆ ಆ ಅಶ್ವಿನಿನೇ ಮನಸ್ವಿನಿ ಆಗಿರ್ಬಾರ್ದು ಅನ್ನಿಸ್ತಿದೆ ಅಂತ ಭೂಮಿ ಕೇಳ್ಬೇಕಾದ್ರೆ, ನೀನೇ ಒಂದ್ಸಲಿ ಯೋಚನೆ ಮಾಡೋ ಭೂಮಿ, ಎಲ್ಲೋ ಇರೋ ಅಂತ ಅಶ್ವಿನಿ ಸಡನ್ ಆಗಿ ನಮ್ ಮುಂದೆ ಪ್ರತ್ಯಕ್ಷ ಆಗೋದಿಕ್ಕೆ ಹೇಗ್ ಸಾಧ್ಯ? ನಾವು ಆಶ್ರಮಕ್ಕೆ ಹೋದಾಗ ಅವಳು ಅಲ್ಲೇ ಪ್ರತ್ಯಕ್ಷ ಆಗ್ತಾಳೆ. ಅದೇ ಸಮಯಕ್ಕೆ ನನಗೆ AI ಫೋಟೋ ರೀಚ್ ಆಗತ್ತೆ. ಇದೆಲ್ಲದನ್ನು ಇನ್ಸಿಡೆನ್ಸ್ ಅಂತ ಅನ್ಕೊಳ್ಳೋ ಮೂರ್ಖ ನಾನಲ್ಲ ಅಂತ ಅಜಿತ್ ಹೇಳ್ಬೇಕಾದ್ರೆ, ಹಾಗಾದ್ರೆ ಯಾರೋ ಬೇಕು ಅಂತಾನೆ ಷಡ್ಯಂತ್ರ ಮಾಡ್ತಿದ್ದಾರೆ ಅಂತ ನನ್ಗನ್ನಿಸ್ತಿದೆ. ಸಾಹೇಬ್ರೆ, ಈ ಫೋಟೋ ನಿಮ್ಗೆ ಯಾರ್ ಕಳ್ಸಿದ್ರೋ ಅವ್ರನ್ನೇ ಒಂದ್ಸಲಿ ವಿಚಾರಿಸ್ಬೇಕು ತಾನೆ ಅಂತ ಭೂಮಿ ಕೇಳ್ಬೇಕಾದ್ರೆ, ಮೊದ್ಲು ನಾನು ಅವನ್ಗೆ ಕಾಲ್ ಮಾಡಿದ್ದು, ಆದ್ರೆ ಅವನು ಈ ಫೋಟೋನೇ ನಿಜ ಅಂತ ಹೇಳ್ದ. ಆಮೇಲೆ ಪೊಲೀಸ್ ಭಾಷೆಯಲ್ಲಿ ವಿಚಾರಣೆ ಮಾಡಿದಿಕ್ಕೆ ನನ್ ಮಗಳನ್ನ ನೋಡೋದಿಕ್ಕೆ US ಬಂದಿದೀನಿ ಅಂತ ಹೇಳಿದಾನೆ. ಆ ಫೋಟೋಗ್ರಾಫರು ಇದ್ದಕ್ಕಿದ್ದಂಗೆ US ಹೋದ್ನ ಅಥವಾ ಮುಂಚೆನೆ ಪ್ಲಾನ್ ಮಾಡ್ಕೊಂಡು US ಹೋದ್ನ ಅಂತ ನಾನು ಪತ್ತೆ ಮಾಡಿದ್ಮೇಲೆ ಇದ್ರ ಮೂಲ ಏನಿದೆ ಅಂತ ನಾನು ಕಂಡಿಡಿತೀನಿ ಅಂತ ಅಜಿತ್ ಹೇಳ್ಬೇಕಾದ್ರೆ, ಸಾಹೇಬ್ರೆ ಅಕಸ್ಮಾತ್ ಈ ಫೋಟೋ ನಿಮ್ ಮಾವನ್ ಕೈಲಿ ಸೇರ್ಬಿಟ್ರೆ ಅಂತ ಭೂಮಿ ಗಾಬರಿಯಿಂದ ಹೇಳ್ಬೇಕಾದ್ರೆ, ನನಗೂ ಇದೆ ಆತಂಕ ಭೂಮಿ. ಅಕಸ್ಮಾತ್ ಈಗಿರೋ ಮಾವನ್ ಮನಸ್ಥಿತಿಲಿ ಈ ಫೋಟೋ ಸಿಕ್ತು ಅಂದ್ರೆ ಖಂಡಿತವಾಗ್ಲು ಅವ್ರ ಮಗಳನ್ನ ಅಶ್ವಿನಿ ಅಂತಾನೆ ನಂಬಿಡ್ತಾರೆ. ಅದಕ್ಕೆ ಅವ್ರಿಗೆ ಫೋಟೋ ಕಳ್ಸೋದು ಬೇಡ ಅಂತ ಹೇಳಿದ್ದೆ. ನೋಡು ಭೂಮಿ, ಸದ್ಯಕ್ಕೆ ಈ ವಿಚಾರ ಮನೆಯವ್ರಿಗೆ ಗೊತ್ತಾಗದ್ ಬೇಡ.
ಅಂತ ಅಜಿತ್ ಹೇಳ್ಬೇಕಾದ್ರೆ ಯಾರಿಗೂ ಗೊತ್ತಾಗದ್ ಬೇಡ ಅಂತ ನನಗ್ ಹೇಳಿದ್ಬಿಟ್ರಲ್ಲ ಸಾಹೇಬ್ರೆ ಅಂತ ಭೂಮಿ ಕೇಳ್ತಾಳೆ. ನಂಬಿಕೆ ಅನ್ನೋದು ಎರಡು ಮನಸ್ಸುಗಳ ನಡುವೆ ಪವಿತ್ರವಾದ ಸೇತುವೆ. ಆ ಸೇತುವೆ ಮೇಲೆ ಇಬ್ರು ಸಾಕ್ತಾ ಇದೀವಿ ಅಂದ್ಮೇಲೆ ನಿನ್ ಹತ್ರ ನಾನ್ ಯಾಕೆ ಹೇಳ್ಕೋಬಾರ್ದು? ನಿಜ ಹೇಳ, ಈ ನಡುವೆ ನನ್ಗೆ ನಾನ್ ಬೇರೆ ಅಲ್ಲ, ನೀನ್ ಬೇರೆ ಅಲ್ಲ ಅಂತ ಅನ್ಸೋದಕ್ಕೆ ಶುರು ಆಗ್ಬಿಟ್ಟಿದೆ ಅಂತ ಅಜಿತ್ ಹೇಳ್ಬೇಕಾದ್ರೆ ಅಜಿತ್ ಹೇಳೋ ಮಾತಿಗೆ ಭೂಮಿಗೆ ಶಾಕ್ ಆಗತ್ತೆ. ಆ ನಂಬಿಕೆನ ನಾನ್ ಉಳಿಸ್ಕೋತೀನಿ ಸಾಹೇಬ್ರೆ ಅಂತ ಭೂಮಿ ಹೇಳ್ತಾಳೆ. ಅದನ್ನ ಕೇಳಿ ಅಜಿತ್ಗೆ ಖುಷಿ ಆಗತ್ತೆ. ಸರಿ, ಹೊರಡೋಣ ಅಂತ ಹೇಳಿ ಅಜಿತ್ ಭೂಮಿ ಜೊತೆ ಅಲ್ಲಿಂದ ಹೊರಡ್ತಾನೆ. ಈ ಕಡೆ ದೇವಯಾನಿ ಮನೆಯವರೆಲ್ರಿಗೂ ಹೇಳ್ತಿರ್ತಾಳೆ, ಅಲ್ಲ ನಮ್ ಭೂಮಿ ಯಾರ ನೋಡಿ ಏನು ಅಂತ ಅನ್ಕೊಂಡ್ಲೋ ಏನೋ, ಅಥವಾ ನಮ್ ಶಾರದಕ್ಕನ್ನ ಹೋಲೋ ಬೇರೆ ಯಾವ್ದೋ ಹೆಂಗ್ಸನ್ನ ನೋಡಿ ಆ ರೀತಿ ಅನ್ಕೊಂಡ್ಲೋ ಏನೋ ಅಂತ ನನ್ಗನ್ನಿಸ್ತಿದೆ ಅಂತ ಹೇಳ್ಬೇಕಾದ್ರೆ ಶ್ರವಣ ಅಜಿತ್ಗೆ ಫೋನ್ ಮಾಡಿ ಏನಾಯ್ತು ಅಂತ ತಿಳ್ಕೊಳೋ ಅಂತ ಸಂಗೀತ ಅವರು ಹೇಳ್ತಾರೆ. ಸರಿ ಆಯ್ತು ಅಂತ ಶ್ರವಣ್ ಅವರು ಅಜಿತ್ಗೆ ಕಾಲ್ ಮಾಡ್ತಾರೆ. ಶ್ರವಣ, ಅಜಿತ್ ಏನಂತ ಹೇಳಿದ್ನೋ ಅಂತ ಸಂಗೀತ ಅವರು ಕೇಳ್ಬೇಕಾದ್ರೆ ಎಲ್ಲಾ ದೇವಸ್ಥಾನದಲ್ಲೂ ಹುಡುಕುದ್ರಂತೆ, ಶಾರದಾ ಎಲ್ಲೂ ಸಿಗ್ಲಿಲ್ವಂತೆ, ಈಗ ಅವರೇ ಮನೆ ಕಡೆ ಬರ್ತಿದಾರಂತೆ ಅಂತ ಶ್ರವಣ್ ಅವರು ತುಂಬಾ ಬೇಜಾರಲ್ಲಿ ಹೇಳ್ಬೇಕಾದ್ರೆ ಮಾವ, ಇಂಥ ಸಿಚುಯೇಷನ್ ಅಲ್ಲಿ ಬೇಜಾರ್ ಮಾಡ್ಕೊಳ್ಳೋದು ಸಹಜ, ಬಟ್ ನೀವ್ ಸ್ಟ್ರಾಂಗ್ ಆಗಿರಿ. ಅಟ್ಲೀಸ್ಟ್ ಒಂದು ಕ್ಲೂ ಸಿಕ್ತಲ್ಲ ಅಷ್ಟು ಸಾಕು. ಶಾರದತ್ತೆ ಎಲ್ಲಿ ಇದ್ರು ಬ್ರೋ ಅವ್ರನ್ನ ಕರ್ಕೊಂಡ್ ಬಂದೇ ಬರ್ತಾನೆ ಅಂತ ನಚ್ಚಿ ಹೇಳ್ತಿರ್ತಾನೆ. ಹೌದಪ್ಪ, ನಚ್ಚಿ ಹೇಳೋದು ನಿಜ, ನಾನ್ ಸೊಸೆನ ಅಜಿತ ಕರ್ಕೊಂಡ್ ಬಂದೇ ಬರ್ತಾನೆ ಅಂತ ಅಜ್ಜಿ ಹೇಳ್ತಿರ್ತಾರೆ. ಸತ್ಯನು ಅವ್ರ ಜೊತೆ ಸೇರ್ಕೊಂಡು ಶಾರದನ್ನ ಹುಡುಕ್ತಿದಾನಂತೆ, ಏನಾದ್ರೂ ಗೊತ್ತಾಗ್ಬೋದು. ಅಂದ್ ಹಾಗೆ ಮನಸ್ವಿನಿ ಫೋಟೋ ಬಂತೇನೋ, ಏನಂದ್ರು ಅಂತ ಸಂಗೀತ ಅವರು ಕೇಳ್ಬೇಕಾದ್ರೆ ಅಯ್ಯೋ ಸಾರಿ, ನಾನು ಅವ್ರಿಗೆ ಫೋನ್ ಮಾಡೋದನ್ನೇ ಮರ್ತೋಗ್ಬಿಟ್ಟೆ, ಒಂದ್ ನಿಮಿಷ ಅಂತ ಹೇಳಿ ಶ್ರವಣ್ ಅವರು ಸ್ಟುಡಿಯೋದವ್ರಿಗೆ ಕಾಲ್ ಮಾಡ್ತಾರೆ. ನನ್ ಮಗಳು ಫೋಟೋ ಕೊಟ್ಟು AI ಜನರೇಟೆಡ್ ಮಾಡಿ ಅಂತ ಹೇಳಿದ್ನಲ್ಲ, ಅದ್ ರೆಡಿ ಆಯ್ತಾ ಅಂತ ಶ್ರವಣ್ ಕೇಳ್ಬೇಕಾದ್ರೆ ಸ್ಟುಡಿಯೋದವರು ಅಜಿತ್ಗೆ ಕಳ್ಸಿದೀವಿ ಅಂತ ಹೇಳ್ತಾರೆ. ಅಲ್ಲ ರೀ, ನೀವ್ ನನಗ್ ತಾನೇ ಕೊಡ್ಬೇಕು ಅಂತ ಶ್ರವಣ್ ಹೇಳ್ಬೇಕಾದ್ರೆ ಇನ್ನು ಸ್ವಲ್ಪ ವರ್ಕ್ ಇದೆ ಕಳಿಸ್ತೀನಿ ಅಂತ ಸ್ಟುಡಿಯೋದವರು ಹೇಳ್ತಾರೆ. ಸರಿ ಸರಿ, ಬೇಗ ಅದನ್ನ ಮುಗಿಸಿ ನನಗೆ ಕಳಿಸಿ ಅಂತ ಹೇಳಿ ಶ್ರವಣ್ ಕಾಲ್ ಕಟ್ ಮಾಡ್ತಾರೆ. ಮಾವ ಏನಾಯ್ತು ಅಂತ ನಚ್ಚಿ ಕೇಳ್ಬೇಕಾದ್ರೆ ಇನ್ನೂ ಅದ್ರ ಬಗ್ಗೆ ಸ್ವಲ್ಪ ಕೆಲಸ ನಡೀತಿದೆ ಅಂತ ಕಣೋ, ರೆಡಿ ಆಗ್ತಿದ್ದಂಗೆ ಕಳಿಸ್ತಾರಂತೆ ಅಂತ ಶ್ರವಣ್ ಮನೆಯವ್ರ ಹತ್ರ ಸುಳ್ಳು ಹೇಳ್ಬಿಡ್ತಾನೆ. ಅಜಿತ್ ಯಾಕೆ ಈ ರೀತಿ ಮಾಡ್ದ? ಅಲ್ಲ, ನನ್ ಮಗಳ ಫೋಟೋನ ನಾನ್ ನೋಡ್ಬಾರ್ದಾ? ಅಥವಾ ಇದ್ರ ಹಿಂದೆ ಬೇರೆ ಯಾರಾದ್ರೂ ಇರ್ಲಿ, ಅವ್ನ್ ಮನೆಗ್ ಬರ್ಮೇಲೆ ಕೇಳಿದ್ರಾಯ್ತು ಅಂತ ಶ್ರವಣ್ ಅವರು ಮನ್ಸಲ್ಲೇ ಅನ್ಕೋತಿರ್ತಾರೆ. ಈ ಕಡೆ ಅಜಿತ್ ಶಾರದಾ ಮತ್ತೆ ಮನಸ್ವಿನಿ ಇಬ್ರು ಕಿಡ್ನಾಪ್ ಆಗಿದ್ ಜಾಗಕ್ಕೆ ತನ್ ಬೈಕಲ್ಲಿ ಬಂದು ನಿಲ್ಲಿಸ್ತಾನೆ. ಹಾಗೆ ಆ ಜಾಗನ ನೋಡ್ತಾ ತುಂಬಾ ಎಮೋಷನಲ್ ಆಗ್ತಿರ್ತಾನೆ. ಸಾಹೇಬ್ರೆ, ಒಂದೊಂದ್ಸಲಿ ಈ ನಂಬಿಕೆಗಳು ಕೈ ಕೊಟ್ಬಿಡುತ್ತೆ ಅಲ್ವಾ ಅಂತ ಭೂಮಿ ಹೇಳ್ಬೇಕಾದ್ರೆ ಹೌದು ಭೂಮಿ, ನಿನ್ನೆ ಮೊನ್ನೆಯಿಂದ ಹುಡುಕ್ತಿರೋ ನಾವೇ ಹೋಪ್ಸ್ ಕಳ್ಕೊತಿದೀವಿ, ಅಂಥದ್ರಲ್ಲಿ ಶ್ರವಣ್ ಮಾವ 20 ವರ್ಷಗಳಿಂದ ಸತತವಾಗಿ ಶಾರದತ್ತೆನ ಹುಡುಕ್ತಾನೆ ಇದಾರೆ. ಇನ್ನು ಅವ್ರ ಪರಿಸ್ಥಿತಿ ಹೇಗಿರುತ್ತೆ ಹೇಳು ಅಂತ ಅಜಿತ್ ಹೇಳ್ತಿರ್ತಾನೆ. ಸಾಹೇಬ್ರೆ, ಪಾಪ ದೊಡ್ಡ ಸಾಹೇಬ್ರು, ಆದ್ರೆ ಖಂಡಿತವಾಗ್ಲು ಶಾರದಮ್ಮ ಅವರು ಸಿಕ್ಕೇ ಸಿಗ್ತಾರೆ ಅಂತ ಭೂಮಿ ಹೇಳ್ದಾಗ ಸಿಗ್ಲೇಬೇಕು. ಆಗ್ಲೇ ನಿಜವಾದ ಪ್ರೀತಿ ಶಕ್ತಿ ಏನು ಅಂತ ನಮ್ಗ್ ಅರ್ಥ ಆಗೋದು. ಸರಿ ಬಾ ಹೊರಡೋಣ ಅಂತ ಅಜಿತ್ ಹೇಳ್ಬೇಕಾದ್ರೆ ಭೂಮಿಗೆ ಇದ್ದಕ್ಕಿದ್ದಂಗೆ ಹಳೆದೆಲ್ಲ ನೆನ್ಪಾಗೋದಕ್ಕೆ ಶುರು ಆಗತ್ತೆ. ಆ ಜಾಗದಲ್ಲಿ ಕಾರ್ ಬಂದಿಳ್ದಿದ್ದು, ಅಲ್ಲಿ ಕಾರ್ ಕೆಟ್ಟೋಗಿದ್ದು, ಅವಾಗ ಶ್ರವಣ್ ಮೆಕ್ಯಾನಿಕ್ ನ ಕರ್ಕೊಂಡ್ ಬರಕ್ ಹೋಗಿದ್ದು, ಇದೆಲ್ಲ ಅವಳಿಗೆ ಮಸಕ್ ಮಸಕ್ಕಾಗಿ ಕಾಣಿಸ್ತಿರತ್ತೆ. ಹಾಗೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಸುತ್ತಲೂ ನೋಡ್ಬೇಕಾದ್ರೆ ದೇವಯಾನಿ ಶಾರದಿಂಗೆ ಶೂಟ್ ಮಾಡಿದಾಗ ಅವಳು ಬೆಚ್ಚ ಬಿದ್ದಿದ್ದು ಇದೆಲ್ಲ ಅವಳಿಗೆ ನೆನಪಾಗಿ ಅಮ್ಮ ಅಂತ ಜೋರಾಗಿ ಕಿರ್ಚ್ಕೋತಾಳೆ. ಭೂಮಿ ಏನಾಯ್ತು, ಯಾಕೆ ಅಂತ ಅಜಿತ್ ಕೇಳಿದಾಗ ಇಲ್ಲ ಸಾಹೇಬ್ರೆ, ಈ ಜಾಗದಲ್ಲಿ ನನ್ಗೆ ಇರೋದಕ್ಕಾಗ್ತಿಲ್ಲ, ಉಸಿರು ಕಡ್ದಂಗ ಅನ್ನಿಸ್ತಿದೆ, ಪ್ಲೀಸ್ ನನ್ನನ್ನ ಇಲ್ಲಿಂದ ಕರ್ಕೊಂಡೋಗಿ, ದಯವಿಟ್ಟು ನಿಮ್ ಕೈ ಮುಗಿತೀನಿ ಅಂತ ಭೂಮಿ ಕೇಳ್ಕೊತಾಳೆ. ಸರಿ ಆಯ್ತು ಬಾ ಅಂತ ಹೇಳಿ ಅಜಿತ್ ಭೂಮಿನ ಕರ್ಕೊಂಡು ಅಲ್ಲಿಂದ ಮನೆಗ್ ಬರ್ತಾನೆ. ಅಷ್ಟರಲ್ಲಿ ಅಜಿತ್ಗೆ ಕಾಲ್ ಬರುತ್ತೆ. ನೀನ್ ಹೋಗು, ನಾನ್ ಬರ್ತೀನಿ ಅಂತ ಹೇಳಿ ಅಜಿತ್ ಭೂಮಿನ ಮನೆಗ್ ಹೋಗು ಅಂತ ಕಳಿಸ್ತಾನೆ. ಭೂಮಿ ನಡ್ಕೊಂಡ್ ಬರ್ಬೇಕಾದ್ರೆ ಅವಳ ಕಣ್ ಮುಂದೆ ಇಬ್ರು ಮಕ್ಳುಗಳು ಆಡ್ತಿರೋದು ಕಣ್ಣಿಗೆ ಕಾಣಿಸುತ್ತೆ. ಯಾರ್ಯಾರು ಎಲ್ಲಿಂದ ಬಂದ್ರು ಅಂತ ಭೂಮಿ ನೋಡ್ತಾ ನೋಡ್ತಾನೆ ಅವ್ರು ಹಾಗೆ ಮಾಯ ಆಗೋಗ್ತಾರೆ. ಮತ್ತೆ ಅವಳು ತಿರುಗಿ ನೋಡೋಷ್ಟರಲ್ಲಿ ಆ ಮಕ್ಳುಗಳು ಅವಳ ಸುತ್ತಾನೆ ಸುತ್ತುತ್ತಿರ್ತಾರೆ. ಮತ್ತೆ ಮಕ್ಳುಗಳು ಅಲ್ಲಿಂದ ಮಾಯ ಆಗೋಗ್ತಾರೆ. ಯಾಕೆ ಈ ರೀತಿ ನನ್ಗೆ ಆಗ್ತಿದೆ ಅಂತ ಭೂಮಿ ಯೋಚನೆ ಮಾಡ್ತಾ ಬರ್ಬೇಕಾದ್ರೆ ಮತ್ತೆ ಮಕ್ಳುಗಳು ಮನೆ ಮುಂದೆಯಿಂದ ಓಡೋಡಿ ಇವಳ ಕಡೆನೆ ಬರ್ತಿರ್ತಾರೆ. ಆಗ ಮತ್ತೆ ಭೂಮಿಗೆ ಶ್ರವಣ್ ಮತ್ತೆ ಶಾರದಾ ಜೊತೆ ಇದ್ದಿದ್ದು, ಆಗ ದೇವಯಾನಿ ಅಲ್ಲಿಗ್ ಬಂದು ಶಾರದನ್ನ ಶೂಟ್ ಮಾಡಿದ್ದು, ಇದೆಲ್ಲ ಮಸ್ಕ್ ಮಸ್ಕಾಗಿ ಅವಳಿಗೆ ನೆನ್ಪಿಗೆ ಬರ್ತಿರತ್ತೆ. ದೇವಯಾನಿ
ಶಾರದಿಂಗೆ ಶೂಟ್ ಮಾಡಿದಾಗ ಆ ಶಬ್ದಕ್ಕೆ ಭೂಮಿಗೆ ಗಾಬರಿಯಾಗಿ ಹಾಗೆ ತಲೆ ಸುತ್ತು ಬಂದು ಬಿದ್ದೋಗ್ತಾಳೆ. ಅಜಿತ್ ಫೋನ್ ಕಾಲ್ನ ಅಟೆಂಡ್ ಮಾಡಿ ಮುಗಿಸಿ ಗೇಟಿಂದ ಒಳಗಡೆ ಕಾಲಿಕ್ತಿದ್ದಂಗೆ ಭೂಮಿ ಪ್ರಜ್ಞೆ ತಪ್ಪಿ ಬಿದ್ದಿರೋದನ್ನ ನೋಡಿ ಭೂಮಿ ಅಂತ ಕಿರ್ಚ್ಕೊಂಡು ಅವಳ ಹತ್ರ ಓಡ್ ಬರ್ತಾನೆ ಅಜಿತ್. ಭೂಮಿ, ಏನಾಯ್ತು ಭೂಮಿ, ಏನಾಯ್ತು ಕಣ್ಬಿಡು ಅಂತ ಹೇಳ್ತಾ ಭೂಮಿನ ಎತ್ಕೊಂಡು ಅಜಿತ್ ಮನೆ ಒಳಗಡೆ ಹೋಗ್ತಾನೆ. ಹಾಗೆ ಅವಳನ್ನ ಕರ್ಕೊಂಡೋಗಿ ರೂಮ್ ಒಳಗಡೆ ಮಲಗಿಸ್ತಾನೆ. ಯಾಕಪ್ಪ ಏನಾಯ್ತು ಅಂತ ಮನೆಯವರೆಲ್ರು ಕೇಳ್ಬೇಕಾದ್ರೆ ಗೊತ್ತಿಲ್ಲ, ಇದ್ದಕ್ಕಿದ್ದಂಗೆ ತಲೆ ಸುತ್ತ ಬಂದ್ ಬಿದ್ದಿದ್ಲು ಅಂತ ಅಜಿತ್ ಹೇಳ್ತಾನೆ. ಆಗ ಮನೆಯವರೆಲ್ರು ಟೆನ್ಷನ್ ಆಗ್ತಾರೆ. ಸರಿ, ಬೆಳಗ್ಗೆಯಿಂದ ಸುಸ್ತಾಗಿದ್ಲಲ್ವಾ ಕೆಲ್ಸ ಮಾಡಿ, ಅದಕ್ಕೆ ಇರ್ಬೇಕು, ಸ್ವಲ್ಪ ರೆಸ್ಟ್ ಮಾಡ್ಲಿ ಬಾರು ಅಜಿತ ಅಂತ ಸಂಗೀತ ಅವ್ರು ಹೇಳ್ತಾರೆ. ಈ ಕಡೆ ಶ್ರವಣ್ ಅವರು ಅಜಿತನ್ನ ಕೇಳ್ತಿರ್ತಾರೆ, ದಯವಿಟ್ಟು ನನ್ ಮಗಳ ಫೋಟೋನ ನನಗ್ ತೋರ್ಸು ಅಜಿತ್. ಯಾಕೆ ನೀನು ನನಗೆ ಕಳಿಸ್ಬೇಡ ಅಂತ ಹೇಳಿದ್ಯಂತೆ ಫೋಟೋನ, ನೀನು ಸರ್ಪ್ರೈಸ್ ಕೊಡ್ಬೇಕು ಅಂತ ಅನ್ಕೊಂಡಿದ್ಯಾ? ಪ್ಲೀಸ್ ಕಣೋ, ನನ್ನನ್ನ ಆಟ ಆಡಿಸ್ಬೇಡ. ಇಷ್ಟು ವರ್ಷದಿಂದ ನಾನು ಕಾಯ್ತಾ ಇದ್ದೀನಿ ನನ್ ಮಗಳು ಹೇಗಿದ್ದಾಳೆ ಅಂತ ನೋಡೋದಕ್ಕೆ. ಪ್ಲೀಸ್ ಒಂದೇ ಒಂದ್ಸಲಿ ತೋರ್ಸು ಅಂತ ಶ್ರವಣ್ ಅವರು ಕೈ ಮುಗ್ದು ಅಜಿತನ್ನ ಬೇಡ್ಕೊಳ್ತಾರೆ. ಆಗ ವಿಧಿ ಇಲ್ದೆ ಅಜಿತ್ ಮೊಬೈಲ್ ಅಲ್ಲಿ ಫೋಟೋನ ಶ್ರವಣ್ಗೆ ತೋರಿಸ್ತಾನೆ. ಅದನ್ನ ನೋಡಿ ಶ್ರವಣ್ಗೆ ಶಾಕ್ ಆಗತ್ತೆ. ಮನಸ್ವಿನಿನ ತನ್ ಮಗಳು ಅಂತ ಶ್ರವಣ್ ಅವರು ನಿಜವಾಗ್ಲೂ ಒಪ್ಕೋತಾರ, ಅಥವಾ ಇದ್ರ ಹಿಂದೆ ಏನಿದೆ ಅಂತ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಯೋಚನೆ ಮಾಡಿ ತನಿಖೆ ಮಾಡ್ತಾರ? ಇದೆಲ್ಲ ಮುಂದಿನ ಸಂಚಿಕೆಯಲ್ಲಿ ಗೊತ್ತಾಗತ್ತೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.